ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಸೀರಿಯಲ್ ಇವತ್ತಿನ ಸಂಚಿಕೆ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕುಡ್ದು ಬಂದು ಗಲಾಟೆ ಮಾಡ್ತಿದ್ದಾನೆ ಸೂರ್ಯ. ಮೀನನ ಹತ್ರ ಬಂದುಬಿಟ್ಟು ಇಷ್ಟೊಂದು ಚಪಾತಿ ಯಾಕೆ ಮಾಡ್ತಿದ್ದೆ, ಎಲ್ಲರೂ ಉಣ್ತಾರೆ ತಿಂತಾರೆ ಅಂತ ಮಾಡ್ತೀಯ, ಯಾಕೆ ಇಷ್ಟೊಂದು ನಿನಗೆ ತ್ರಾಸು, ಮಾಡಬೇಡ ಬಾ ನಾ ಮಾಡ್ತೀನಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ರವಿ ಶ್ರುತಿ ಊಟ ಮಾಡಿದ್ದೀನಿ ಅಂತ ಹೇಳ್ತಾರೆ. ನೀವು ಊಟ ಮಾಡ್ಕೊಂಡು ಬಂದುಬಿಟ್ರೆ ಇಲ್ಲಿ ಮೀನಾಗೇನು ಕೆಲಸ ಇಲ್ವಾ, ಅವಳು ಒಬ್ಬಳೇ ಇಷ್ಟೊಂದು ಚಪಾತಿ ಮಾಡಿದಾಳೆ, ಊಟ ಮಾಡ್ಕೊಂಡು ಬರ್ತೀನಂತ ಆಚೆ ಏನೋ ಹೇಳೋಕ್ಕಾಗಲ್ವಾ, ಊಟ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ಇವಾಗ ಹೋಗ್ತಾ ಇದ್ದೀರಾ, ಮೀನನ್ನ ಕೈ ನೋಯಲ್ವಾ, ಎಷ್ಟೊಂದು ಚಪಾತಿ ಮಾಡಿದಾಳೆ, ಊಟ ತಿನ್ನಲೇಬೇಕು ಅಂತ ಹೇಳ್ತಾರೆ. ಅದಕ್ಕೆ ರವಿ ಅಂತಾನೆ, ಅಯ್ಯಪ್ಪ ನನಗಂತೂ ಊಟ ಬೇಡ, ನಾನಂತೂ ತಿನ್ನೋಲ್ಲ ಅಂತ ಹೇಳ್ತಾರೆ. ಏನಾಗಿದ್ರೆ ಊಟ ಜಾಸ್ತಿ ಆಗಿದ್ರೆ ಹೋಗಿ ನಾಯಿಗೆ ಬಿಸಾಕಿ ಅಂತ ಶ್ರುತಿ ಅಂತ ಹೇಳಿ, ಹೌದಾ ನಾಯಿಗ ಹಾಕ್ತೀನಿ ಇರು ಅಂತ ಇಲ್ಲಿ ಬಲವಂತವಾಗಿ ರವಿಗೆ ತಿನ್ಸಕ್ಕೆ ಹೋಗ್ತಾರೆ. ಆಗ ರಂಗನಾಥ್ ಅವ್ರು ಬರ್ತಾರೆ. ಯಾಕೋ ಹೀಗೆ ಮಾಡ್ತಿದ್ಯಾ ನೀನು, ಕುಡ್ದು ಬಂದುಬಿಟ್ಟು ಇಷ್ಟೊಂದು ಮಾಡ್ತಿದ್ದಿಲ್ಲ, ನಿನಗೆ ಎತ್ತು ನಿನ್ನ ಜನ್ಮಕ್ಕೆ ಅಂತ ಶಾಂತಿ ಕೂಡ ಬೈತಿರ್ತಾರೆ. ನಿನ್ನಂಥ ಮಗನ ಹೆತ್ತು ತಪ್ಪು ಮಾಡಿದೆ ಕಣೋ ನಾನು, ನಿನ್ನಂಥ ಕುಡಿಯೋ ಮಗನ್ನ ಹೆತ್ತಿದ್ದಕ್ಕೆ ನನಗೆ ಎಷ್ಟೊಂದು ಇದಾಗ್ತಿದೆ ಅಂದರೆ ಸಿಟ್ಟು ಬರ್ತಾಯಿದೆ ಅಂದರೆ ಹೇಳೋಕ್ಕಾಗ್ತಾ ಇಲ್ಲ. ಅದು ಅಲ್ಲ, ನೀನು ಇಬ್ಬರು ಮಕ್ಕಳು ಕುಡಿಯಲ್ಲ ಅಂದ್ಕೊಂಡಿದ್ದೆ, ಯಾಕೆ ಅವತ್ತು ರವಿ ಬರ್ತಡೇ ಮೇಲೆ ಪಾರ್ಟಿ ಮಾಡೋಕೆ ಕೊಡ್ತಿಲ್ವ, ಅವರು ಕುಡ್ದಿದ್ದಾರೆ ತಾನೆ, ಇವಾಗ ಇಷ್ಟೊಂದೇ ಗಲಾಟೆ ಮಾಡ್ತಿದ್ದೀರಾ ಅದನ್ನು ಕೇಳಿದ ತಕ್ಷಣ ಅಲ್ಲಿ ರವಿ ಮತ್ತು ಮನೋಜ ಓಡೋಗ್ಬಿಡ್ತಾರೆ. ಈ ಕಡೆ ಶಾಂತಿಗೆ ತರಾಟೆ ತೊಗೋತಾನೆ ಸೂರ್ಯ. ಎಷ್ಟು ಹೇಳಿದ್ರು ಈ ಸೂರ್ಯ ಈ ಕುಡಿಯೋ ಚಟದಿಂದ ಬಿಡೋದೇ ಇಲ್ಲ ಅಂತ ಹೇಳ್ತಾರೆ. ಆಗ ಮೀನಿಗೆ ತುಂಬ ಮನಸ್ಸಿಗೆ ನೋವಾಗುತ್ತೆ. ಮೀನಾ ಆಚೆ ಕರ್ಕೊಂಡು ಹೋಗ್ತಾಳೆ. ಸೂರ್ಯನ ಕರ್ಕೊಂಡೋಗು, ನಿಮಗೆ ಹೆಂಡ ಬೇಕಾ ಹೆಂಡತಿ ಬೇಕಾ, ನೀವು ಎಲ್ಲದ್ರಾಗೂ ನೀವು ಕುಡಿಯೋದ್ರಿಂದ ನನಗೂ ಕೂಡ ಮರ್ಯಾದೆ ಇಲ್ದಂಗೆ ಆಗುತ್ತೆ, ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ, ನನ್ನ ಮರ್ಯಾದೆ ಹೆಚ್ಚಿಸ್ಬೇಕು ಅಂತ ನೀವೇ ನನ್ನ ಮರ್ಯಾದೆ ಕಳೀತಿದ್ದೀರಾ, ಎಲ್ಲರ ಎದುರಿಗೆ ನೀವು ನನಗೆ ಚೆನ್ನಾಗಿರಬೇಕು, ನೀವು ಕುಡಿಯೋದಿಲ್ಲ ಅನ್ನೋದು ನನಗೂ ಬೇಕು, ಎಲ್ಲರ ಬಗ್ಗೆ ಹೆಮ್ಮೆಲೆ ಮಾತಾಡುವಾಗ ನಿಮ್ಮ ಬಗ್ಗೆನೂ ಹೆಮ್ಮೆಲೆ ಮಾತಾಡಬೇಕು ಅಂತ ಹೇಳ್ಕೊತಾಳೆ. ಆಗ ಮೀನನ ಮಾತಿಗೆ ಸೂರ್ಯ ಕೂಡ ಕುಡಿಯೋದು ಬಿಡ್ತೀನಿ ಅಂತ ಮಾತು ಬೆಳಗಾಗುತ್ತೆ. ಕಾಫಿ ಮೀನಾ ಅವ್ರಿಗೆ ತಂದ್ರ ಅಂತ ಶ್ರುತಿ ಕಾಫಿ ತೊಗೊಂಡು ಕುಡಿತಾರೆ. ಸೂಪರ್ ಅಂತ ಹೇಳ್ತಾರೆ. ನನಗೆ ಇವಾಗ ಟಿಫಿನ್ಗೆ ಇದನ್ನು ಪುರಿ ತಿನ್ಬೇಕು ಅನ್ನಿಸ್ತಿದೆ. ಅಯ್ಯೋ ಪುರಿ ತಿನ್ನಬೇಡ, ಪುರಿ ಕತೆ ಒಪ್ಕೊಂಡು ಬಿಡ್ತೀಯ ಪುರಿ ತಿಂದರೆ ಅಂತ ರೋಹಿಣಿ ಕಾಲು ಹೇಳ್ತಾರೆ. ಆಯಿತು ಅಂತ ಸರಿ ಕುಡ್ಕೊಂಡು ಮಾತಾಡ್ಕೊಂಡು ಕೂತಿರ್ತಾರೆ. ಇಲ್ಲಿ ಅವ್ರ ಖುಷಿನ ನೋಡಿ, ಇವ್ರು ಮೂರು ಒಟ್ಟಾಗಬಾರ್ದು ಯಾವಾಗಲೂ ಅಂತ ಹೇಳ್ತಿರ್ತಾರೆ. ನೋಡು ಅವ್ರು ಮೂರು ಹೆಂಗೆ ಕುಡಿತಿದ್ದಾರೆ, ಅಯ್ಯೋ ಅವ್ರ ಮೇಲೂ ಕಂಡ್ಬಿತ್ತಾ, ಅವ್ರನ್ನ ಹಾಳು ಮಾಡೋಕ್ಕೆ ನಿತ್ಯ, ಶಾಂತಿ ಇಲ್ಲಿಂದ ಹೊರಟ್ಬಿಡು, ಸುಮ್ಮನೆ ನನ್ನ ಕಡೆಯಿಂದ ಬೇಯಿಸ್ಕೋಬೇಡ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಶ್ರುತಿ ತಾಯಿ ಬಂದಿರ್ತಾರೆ. ಬನ್ನಿ ಕೂತ್ಕೊಳ್ಳಿ ಅಂತ ಏನೇನೋ ಎಲ್ಲ ಗಿಫ್ಟ್ ತಂದಿರ್ತಾರೆ. ಅದನ್ನ ನೋಡಿ ಶಾಂತಿ ಬಾಯಿ ತೊಗೊಂಡು ನಿಂತ್ಕೊಂಡ್ಬಿಡ್ತಾಳೆ. ಏನೇ ಮೀನಾ ಕಾಪಿ ಮಾಡ್ಕೊಂಬರೋದು ಬಿಟ್ಟು ಹಾಗೆ ನಿಂತ್ಕೊಂಡು ಅಂತ ದಬಾಯಿಸ್ತಾರೆ. ಆಗ ಮೀನನ ಮುಖ ನೋಡಿ ಪಾಪ ಅನಿಸುತ್ತೆ ಇಲ್ಲಿ ಶೀಲಾ ಅವ್ರಿಗೂ ಕೂಡ. ಇವತ್ತಿನ ಎಪಿಸೋಡ್ ಎಂಡ್ ಆಗುತ್ತೆ. ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.